ನಮಸ್ಕಾರ ನನ್ನೆಲ್ಲ ಆತ್ಮ ಬಂಧುಗಳಿಗೂ. ಇನ್ನರ್ ಲೈಟ್ 333ಗೆ ಸ್ವಾಗತ. ನಾನು ಇವತ್ತು ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಕೊನೆಯವರೆಗೂ ಕೇಳಿ, ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥವಾಗುವುದು. ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಮೊದಲೇ ನಿರ್ಧಾರವಾಗಿರುತ್ತವೆಯೇ? ಅಥವಾ ನಮ್ಮ ಜೀವನದ ಹಾದಿಯನ್ನು ನಾವೇ ನಿರ್ಧರಿಸಬಹುದೇ? ಹಣೆಬರಹ ದೊಡ್ಡದೋ ಅಥವಾ ನಮ್ಮ ಪ್ರಯತ್ನ ದೊಡ್ಡದೋ? ಇಂದು ನಾವು ಆಧ್ಯಾತ್ಮಿಕದ ಅತಿ ದೊಡ್ಡ ರಹಸ್ಯವಾದ ಆತ್ಮದ ಸ್ವತಂತ್ರ ಇಚ್ಛೆ, ಫ್ರೀ ವಿಲ್ ಆಫ್ ದ ಸೋಲ್ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮದ ಸ್ವತಂತ್ರ ಇಚ್ಛೆ ಎಂದರೇನು? ಡಿಫೈನಿಂಗ್ ಆಫ್ ಫ್ರೀ ವಿಲ್ ಆಫ್ ದ ಸೋಲ್. ಸರಳವಾಗಿ ಹೇಳಬೇಕೆಂದರೆ, ದೇವರು ಅಥವಾ ಈ ಬ್ರಹ್ಮಾಂಡವು ನಮಗೆ ನೀಡಿರುವ ಅತ್ಯಂತ ದೊಡ್ಡ ಉಡುಗೊರೆಯೇ ಈ ಸ್ವತಂತ್ರ ಇಚ್ಛೆ. ಆತ್ಮವು ಈ ಭೂಮಿಗೆ ಬರುವಾಗ ಕೇವಲ ಅನುಭವಗಳನ್ನು ಪಡೆಯಲು ಬರುವುದಿಲ್ಲ, ಬದಲಾಗಿ ತನ್ನ ನಿರ್ಧಾರಗಳ ಮೂಲಕ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಶಕ್ತಿಯನ್ನು ಅದು ಹೊಂದಿರುತ್ತದೆ. ಇದು ನಾವು ಪ್ರಾಣಿಗಳಿಗಿಂತ ಭಿನ್ನವಾಗಿರುವ ಅಂಶ ಎಂದು ತೋರಿಸುತ್ತದೆ. ಪ್ರಾಣಿಗಳು ಪ್ರವೃತ್ತಿಯ ಇನ್ಸ್ಟಿಂಕ್ಟ್ ಮೇಲೆ ಬದುಕಿದರೆ, ಮನುಷ್ಯ ತನ್ನ ವಿವೇಚನೆಯಿಂದ ಬದುಕುತ್ತಾನೆ. ಹಾಗಾದರೆ ಹಣೆಬರಹ, ಡೆಸ್ಟಿನಿ ಅಥವಾ ಸ್ವತಂತ್ರ ಇಚ್ಛೆ, ಫ್ರೀ ವಿಲ್ ಅನ್ನ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿದುಕೊಳ್ಳೋಣ. ನಮ್ಮ ಜೀವನವನ್ನು ಒಂದು ಕ್ರಿಕೆಟ್ ಆಟಕ್ಕೆ ಹೋಲಿಸಿ ನೋಡಿ. ವಿಧಿಯು ಅಂದರೆ ಡೆಸ್ಟಿನಿ ನಮಗೆ ಎಂತಹ ಬಾಲ್ ಬರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಅದು ಸ್ಪಿನ್ ಆಗಿರಬಹುದು ಅಥವಾ ಫಾಸ್ಟ್ ಆಗಿರಬಹುದು. ಇದು ನಮ್ಮ ಹಳೆಯ ಕರ್ಮದ ಫಲ ಅಂದರೆ ನಾವು ಮಾಡಿರುವ ತಿಳುವಳಿಕೆಯಿಲ್ಲದ ತಪ್ಪು ನಿರ್ಧಾರಗಳು ಅಷ್ಟೇನೆ. ಸ್ವತಂತ್ರ ಇಚ್ಛೆ, ಫ್ರೀ ವಿಲ್ ಅಂದರೇನು? ಆ ಬಂದ ಬಾಲನ್ನು ನಾವು ಹೇಗೆ ಆಡುತ್ತೇವೆ ಎಂಬುದು. ನಾವು ಸಿಕ್ಸರ್ ಹೊಡೆಯಬಹುದು, ಡಿಫೆಂಡ್ ಮಾಡಬಹುದು ಅಥವಾ ಔಟ್ ಆಗಬಹುದು. ಇಲ್ಲಿ ಬಾಲ್ ಬರುವುದು ವಿಧಿಯಾದರೆ, ಅದನ್ನು ಆಡುವ ರೀತಿ ನಮ್ಮ ಸ್ವತಂತ್ರ ಆಯ್ಕೆಯಾಗಿರುತ್ತದೆ ಅಲ್ವಾ? ಆತ್ಮದ 3 ಆಯಾಮಗಳ ಆಯ್ಕೆಗಳು ಹೇಗೆ ಎಂದು ವಿವರಿಸುತ್ತೇನೆ, ಗಮನವಿಟ್ಟು ಕೇಳಿ. ನಮ್ಮ ಆತ್ಮವು 3 ಹಂತಗಳಲ್ಲಿ ತನ್ನ ಸ್ವತಂತ್ರ ಇಚ್ಛೆಯನ್ನು ಬಳಸುತ್ತದೆ. ಹೇಗೆ ಎಂದರೆ, ಜನ್ಮಕ್ಕೆ ಮುನ್ನದ ಆಯ್ಕೆ. ನಾವು ಯಾವ ತಂದೆ ತಾಯಿಗೆ ಹುಟ್ಟಬೇಕು, ಯಾವ ಪಾಠ ಕಲಿಯಬೇಕು ಎಂಬ ಪ್ರಾಥಮಿಕ ಯೋಜನೆಯನ್ನು ಆತ್ಮವೇ ಮಾಡಿಕೊಳ್ಳುತ್ತದೆ ಅಲ್ವಾ? 2ನೇಯದು ಪ್ರತಿಕ್ರಿಯೆಯ ಸ್ವಾತಂತ್ರ್ಯ. ಕೆಟ್ಟ ಪರಿಸ್ಥಿತಿ ಬಂದಾಗ ಕುಗ್ಗಿ ಹೋಗಬೇಕೋ ಅಥವಾ ಅದರಿಂದ ಪಾಠ ಕಲಿತು ಮೇಲೆ ಬರಬೇಕೋ ಎಂಬುದು ನಮ್ಮ ಇಂದಿನ ಆಯ್ಕೆಯಾಗಿರುತ್ತದೆ. ಹೌದಲ್ವಾ? ಎಷ್ಟು ಸತ್ಯ ನೋಡಿ. 3ನೇಯದು ವಿಕಾಸದ ಹಾದಿ. ಇದೇ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದ ನಿಜ ಸತ್ಯ. ಲೌಕಿಕ ಸುಖದಲ್ಲೇ ಮುಳುಗಿರಬೇಕೋ ಅಥವಾ ಆಧ್ಯಾತ್ಮಿಕವಾಗಿ ನಾವು ಬೆಳಗಬೇಕೋ ಎಂಬುದು ಆತ್ಮದ ಆಳದ ನಿರ್ಧಾರನೇ ಆಗಿರುತ್ತದೆ ಅಲ್ವಾ? ಆತ್ಮದ ಸ್ವತಂತ್ರ ಇಚ್ಛೆಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಹಾಗಾದರೆ? ಅನೇಕರು ತಮ್ಮ ಇಚ್ಛಾಶಕ್ತಿಯನ್ನು ಕಳೆದುಕೊಂಡು ಯಾಂತ್ರಿಕವಾಗಿ ಬದುಕುತ್ತಿದ್ದಾರೆ. ಅಂದರೆ ಅಜ್ಞಾನದಿಂದ, ತಮ್ಮ ತಪ್ಪು ತಿಳುವಳಿಕೆಗಳಿಂದ, ಅಜ್ಞಾನ ತುಂಬಿದ ಜನರ ಮಧ್ಯೆ ಇರುವುದರಿಂದ ಹೀಗೆ. ಹಾಗಾದರೆ ಅದನ್ನು ಜಾಗೃತಗೊಳಿಸಲು ಇರುವ ದಾರಿಗಳು ಯಾವುವು ಅಂದರೆ 3 ಇವೆ. 1ನೇದು ಅರಿವು ಅಂದರೆ ಅವೇರ್ನೆಸ್ ಅಲ್ಲಿ ನಾವಿರೋದು. ಪ್ರತಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಾನು ಇದನ್ನು ಯಾಕೆ ಮಾಡುತ್ತಿದ್ದೇನೆ ಎಂದು ಪ್ರಶ್ನಿಸಿಕೊಳ್ಳಿ. 2ನೇಯದು ಧ್ಯಾನ, ಮೆಡಿಟೇಷನ್. ಧ್ಯಾನವು ನಮ್ಮ ಮನಸ್ಸಿನ ಗೊಂದಲ ಕಡಿಮೆ ಮಾಡಿ ಆತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಂದರೆ
ನಮ್ಮ ಹಿಂದಿನದಲ್ಲಿರುವಂತಹ ತಪ್ಪು ತಿಳುವಳಿಕೆಗಳು, ಅಜ್ಞಾನ, ಅಸಹನೆ, ತಪ್ಪು ನಂಬಿಕೆಗಳು ಇರುವಂತಹದನ್ನು ಧ್ಯಾನವು ಕ್ಲಿಯರ್ ಮಾಡಿ ಮನಸ್ಸನ್ನು ಶುದ್ಧಿ ಮಾಡುತ್ತದೆ. ಆಗ ಆತ್ಮದ ಧ್ವನಿ ನಾವು ಕೇಳಿಸಿಕೊಳ್ಳುತ್ತೇವೆ ಅಲ್ವಾ. ಮೂರನೇದು ಜವಾಬ್ದಾರಿಯಿಂದ ಇರೋದು, ರೆಸ್ಪಾನ್ಸಿಬಿಲಿಟಿ ಆಗಿ. ಅಂದರೆ ನನ್ನ ಜೀವನದ ಸೋಲು ಗೆಲುವಿಗೆ ನಾನೇ ಕಾರಣ ಎಂಬ ದೃಢವಾದ ಜವಾಬ್ದಾರಿಯನ್ನು ಒಪ್ಪಿಕೊಂಡಾಗ ಮಾತ್ರವೇ ಸ್ವತಂತ್ರ ಇಚ್ಛೆ ಜಾಗೃತವಾಗುತ್ತದೆ. ಇದನ್ನು ಎಲ್ಲರೂ ನೆನಪಿಡಬೇಕು. ಇದೇ ಸೋಲ್ ಎವಲ್ಯೂಷನ್ಗೆ ದಾರಿ ಮಾಡಿಕೊಡುತ್ತದೆ. ಕೊನೆಯದಾಗಿ ಹೇಳಬೇಕಂದ್ರೆ, ನೆನಪಿಡಿ, ನಕ್ಷತ್ರಗಳು ನಮಗೆ ದಾರಿ ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವವರು ನಾವು ಮಾತ್ರವೇ. ನಮ್ಮ ಆತ್ಮವು ಶಕ್ತಿಯುತವಾಗಿದೆ. ನಮ್ಮ ಆಲೋಚನೆ ಮತ್ತು ಆಯ್ಕೆಗಳ ಮೂಲಕ ನಮ್ಮ ಸ್ವರ್ಗವನ್ನು ನಾವೇ ಸೃಷ್ಟಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇನ್ನರ್ ಲೈಟ್ಸ್ 333 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಯಾರು ಆತ್ಮದ ಪಯಣದಲ್ಲಿ ಇದ್ದಾರೋ ಅವರಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಜೀವನದ ಒಂದು ಸ್ವತಂತ್ರ ನಿರ್ಧಾರ ನಿಮ್ಮ ಭವಿಷ್ಯವನ್ನೇ ಬದಲಿಸಬಹುದು. ಯಾರು ಬಲ್ಲವರು ಅಲ್ವಾ. ನನ್ನ ಈ ಮಾಹಿತಿ ಇಷ್ಟವಾದಲ್ಲಿ ಕಮೆಂಟ್ನಲ್ಲಿ ಐ ಆಮ್ ಇನ್ ದ ಜರ್ನಿ ಆಫ್ ಮೈ ಫ್ರೀ ವಿಲ್ ಆಫ್ ದ ಸೋಲ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಜೈ ಭಾರತ ಮಾತಾ, ಜೈ ಸನಾತನ.